ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಕನ್ನಡ ಅಸ್ಟ್ರೋ ಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ಇವತ್ತು ನಿಮಗೆ ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ಹೇಳ್ತೀನಿ. ಆ ಪರಿಹಾರವನ್ನು ನೀವು ಮಾಡ್ಕೊಂಡ್ಬಿಟ್ರೆ ನಿಮಗೆ ಅದೃಷ್ಟ ಹುಡುಕೊಂಡು ಬಂದುಬಿಡುತ್ತೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಇದು. ಈ ಪರಿಹಾರ ಸಾಕಷ್ಟು ಜನಗಳಿಗೆ ನಾನು ಕೊಟ್ಟಿದ್ದೀನಿ, ಅವರು ಮಾಡಿ ಸಕ್ಸಸ್ ಆಗಿದ್ದಾರೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ. ದೋಷ ಇದ್ದರೆ ಮಾತ್ರ ಪರಿಹಾರ ಮಾಡ್ಕೋಬೇಕು ಗುರುಗಳೇ ಅಂತ ಕೇಳಿದಾಗ, ದೋಷ ಇದ್ದವರಿಗೆ ಮಾಡುವಂಥದ್ದು ದೋಷ ಪರಿಹಾರ ಆಗಬೇಕು ಅಂತ ಪರಿಹಾರ ಮಾಡ್ಕೊಳ್ತಾರೆ. ಆದರೆ ಈ ಪರಿಹಾರ ನಿಮ್ಮ ಜನ್ಮದಲ್ಲಿ ಅದೃಷ್ಟ ಬರಲಿ ಅಂತ ಕೊಡ್ತಾ ಇರ್ತಕ್ಕಂಥ ಒಂದು ಪರಿಹಾರ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನು ನೀವು ಮಾಡಿದಾಗ ನಿಮಗೆ ಬಹಳ ಒಂದು ಅನುಕೂಲಗಳು ಬರುತ್ತೆ. ಏನಿದು ಪರಿಹಾರ ಅಂದರೆ ಬಹಳ ಸುಲಭ ಇದು. ನಿಮಗೆ ಈ ಪಾದರಸಕ್ಕೆ ಸಂಬಂಧಪಟ್ಟಂಗೆ ಪಾದರಸದ ಒಂದು ಲಿಂಗ ಅಥವಾ ಶ್ರೀಚಕ್ರ ಇದೆಲ್ಲವೂ ಬರುತ್ತೆ. ಇದು ನಿಮ್ಮಿಷ್ಟ, ನೀವು ಏನಾದರೂ ಅದನ್ನು ತಂದು ಈ ಪರಿಹಾರವನ್ನು ಮಾಡ್ಕೋಬೋದು. ಪಾದರಸ ಆಗಿರಬೇಕು ಒಟ್ಟಲ್ಲಿ. ಪಾದರಸ ಅಂದರೆ ಮರ್ಕ್ಯೂರಿ ಅಂತ ಹೇಳ್ತೀವಿ ನಾವು. ಆ ಮರ್ಕ್ಯೂರಿಯಿಂದ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ವಸ್ತುವನ್ನು ತಂದು ಅದನ್ನು ಮಾಡುವಂಥ ಒಂದು ವಿಧಾನ ಇದೆ. ಅದನ್ನು ಹೇಳ್ತೀನಿ, ಕರೆಕ್ಟಾಗಿ ಗಮನ ಇಟ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಈ ಪರಿಹಾರ ಇದೆಯಲ್ಲ, ಅದ್ಭುತ ಫಲವನ್ನು ಕೊಡುತ್ತೆ. ಏನು ಮಾಡಬೇಕು ಅಂತ ಹೇಳಿದ್ರೆ, ಅಮಾವಾಸ್ಯೆಯ ದಿನ ಸಾಯಂಕಾಲ ಸೂರ್ಯ ಅಸ್ತಮಾನ ಆದ ನಂತರ ಆ ಮರ್ಕ್ಯೂರಿ ಅಂದರೆ ಪಾದರಸದ ಲಿಂಗನೋ ಅಥವಾ ಪಾದರಸದ ಶ್ರೀಚಕ್ರನೋ ಯಾವುದಾದ್ರೂ ಒಂದು ತಗೊಳ್ಳಿ. ನೀವು ತಗೊಂಡು ಅದನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಮಾವಿನ ಮರ ಎಲ್ಲಿರುತ್ತೆ ಆ ಮಾವಿನ ಮರದ ಕೆಳಗಡೆ ಹೋಗ್ಬೇಕು. ನೀವು ಮಾವಿನ ಮರದ ಕೆಳಗಡೆ ಹೋಗ್ಬಿಟ್ಟು ಆ ಮಾವಿನ ಮರದ ಕೆಳಗಡೆ ಒಂದಷ್ಟು ರಂಗೋಲಿಗಳನ್ನ ಹಾಕಿ, ಅಲ್ಲಿ ನೀವು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಈ ಪಾದರಸದ ಒಂದು ಲಿಂಗನೋ ಶ್ರೀಚಕ್ರನೋ ಏನಾದರೂ ಒಂದು ಇಟ್ಟು ಅಲ್ಲಿ ನೀವು ಕೂತ್ಕೊಂಡು ಶುದ್ಧ ಮನಸ್ಕರಾಗಿ ಆ ಒಂದು ಮಾವಿನ ವಟವೃಕ್ಷದ ಕೆಳಗಡೆ ಕೂತ್ಕೊಂಡು ಪೂಜೆಯನ್ನು ಮಾಡಬೇಕು. ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಮಹಾಲಕ್ಷ್ಮಿಯ ಸ್ತೋತ್ರ ಇದೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸ್ವಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮಸ್ತತೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶ್ಲೋಕಗಳಿದೆ. ಇಲ್ಲ ಶ್ರೀ ಸೂಕ್ತ ಇದೆ. ಹಿರಣ್ಯವರ್ಣಾಂ ಹರಿಣಿಂ ಸುವರ್ಣ ರಜತಸ್ತ್ರಜಾಂ ಅಂತಕ್ಕಂಥ ಒಂದು ಶ್ರೀ ಸೂಕ್ತ ಅಂತಕ್ಕಂಥ ಒಂದು ಸೂಕ್ತ ಇದೆ. ಈ ಒಂದು ಶ್ಲೋಕ ಅಥವಾ ಸೂಕ್ತವನ್ನು ಹೇಳ್ತಾ ಮಹಾಲಕ್ಷ್ಮಿಯ ಆ ಒಂದು ವಿಗ್ರಹವನ್ನು, ಅಂದರೆ ಶಿವನ ವಿಗ್ರಹ ಇರ್ಬೋದು ಅಥವಾ ಶ್ರೀಚಕ್ರ ಇರ್ಬೋದು ಅಥವಾ ಮಣಿ ಇರ್ಬೋದು, ಇದನ್ನು ನೀವು ಚೆನ್ನಾಗಿ ತೊಳೆದು ಆ ನೀರನ್ನು ಒಂದು ಕಡೆ ತೆಗೆದಿಡಬೇಕು. ತೆಗೆದಿಟ್ಬಿಟ್ಟು ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಆ ಒಂದು ಪಾದರಸದ ಒಂದು ದೇವರಿಗೆ ಗಂಧ ಪುಷ್ಪ ಅಕ್ಷತೆಗಳನ್ನ ಇಡಬೇಕು. ಅದೇ ರೀತಿಯಲ್ಲಿ ಆ ಮಾವಿನ ಮರಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕಿ ಗಂಧ ಪುಷ್ಪ ಅಕ್ಷತೆಗಳನ್ನ ಇಡಬೇಕು. ಇಟ್ಬಿಟ್ಟು ನೀವು ನಾನು ಹೇಳುವಂತಹ ವಿಶೇಷವಾಗಿರ್ತಕ್ಕಂಥ ಈ ಒಂದು ಮಂತ್ರವನ್ನು ಆ ಒಂದು ಜಾಗದಲ್ಲಿ ಕೂತ್ಕೊಂಡು ಅಲ್ಲಿ ನೀವು ಪೂಜೆ ಮಾಡಿರ್ತಕ್ಕಂಥ ಒಂದು ವಸ್ತು ಏನಿದೆ, ಪಾದರಸದ ವಸ್ತು, ಅದನ್ನು ಶಿವಲಿಂಗ ಶ್ರೀಚಕ್ರ ಯಾವುದಾದ್ರೂ ಆಗಿರ್ಬೋದು, ಮಣಿ ಆಗಿರ್ಬೋದು, ನೀವು ಕೈಯಲ್ಲಿ ಇಟ್ಕೊಂಡು ನಾನು ಹೇಳುವಂತಹ ಒಂದು ಮಂತ್ರವನ್ನು ಜಪಮಾಲೆ ತಗೊಂಡು 108 ಜಪ ಮಾಡಬೇಕು. 108 ಜಪ ಮಾಡಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಆ ಒಂದು ಮಣಿ ಅಥವಾ ಏನಿದೆ ಪಾದರಸದ ವಸ್ತು ಅದನ್ನು ಆ ಅಕ್ಕಿ ತಟ್ಟೆ ಮೇಲೆ ವಾಪಸ್ ಇಡಬೇಕು. ಇಟ್ಟು ಮತ್ತೆ ಪೂಜೆಯನ್ನು ಮಾಡಿ ಒಂದಷ್ಟು ನಿಮ್ಮ ಕೈಲಾದಷ್ಟು ಒಂದು ನೈವೇದ್ಯವನ್ನು ಮಾಡಿ, ಆಯಿತಾ, ನೈವೇದ್ಯವನ್ನು ಮಾಡಿ ಒಂದು ಮಹಾಮಂಗಳಾರತಿಯನ್ನು ಮಾಡಿ ಆ ಒಂದು ತೀರ್ಥ ಏನಿದೆ ಅಲ್ಲಿ ಪೂಜೆ ಮಾಡಿರ್ತಕ್ಕಂಥ ಆ ತೀರ್ಥವನ್ನು ಈ ಏನು ಒಂದು ಜಪ ಮಾಡಿರ್ತೀರ ಅದೇ ಜಪವನ್ನು ಕಂಟಿನ್ಯೂ ಮಾಡ್ತಾ ಒಂದೊಂದೇ ಉದ್ದರಣೆ ತೆಗೆದು ಆ ಮಾವಿನ ಮರಕ್ಕೆ ಹಾಕ್ತಾ ಇರಬೇಕು. ಹಾಕ್ತಾ ಪೂರ್ತಿ ಖಾಲಿ ಆದಮೇಲೆ ನೀವು ಆ ಒಂದು ಮಾವಿನ ಮರಕ್ಕೆ ಮತ್ತು ಆ ಪಾದರಸದ ದೇವರಿಗೆ ನಮಸ್ಕಾರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಅದನ್ನು ತೊಗೊಂಬರಬೇಕು. ಇದೇ ಥರ ನೀವು 5 ಅಮಾವಾಸ್ಯೆಗಳ ಕಾಲ ಈ ಒಂದು ಮಾವಿನ ಮರದ ಕೆಳಗಡೆ ಮಾಡಿಬಿಟ್ರೆ ಈ ಒಂದು ಪೂಜೆ ನಿಮಗೆ ಅದೃಷ್ಟ ಅಂತಕ್ಕಂಥದ್ದು ಹುಡ್ಕೊಂಡು ಬಂದುಬಿಡುತ್ತೆ. ಯಾಕಂದರೆ ಆ ಮರದಲ್ಲಿ ಅಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ, ತುಂಬ ಪವರ್ಫುಲ್ ಆಗಿರೋಂಥ ಶಕ್ತಿ ಇದೆ. ಆ ಶಕ್ತಿ ಆ್ಯಕ್ಟಿವೇಟ್ ಆಗೋದೇ ಅಮಾವಾಸ್ಯೆ ದಿವಸ.
ಅದರಲ್ಲೂ ಕೂಡ ಈ ಪಾದರಸದ ನೀರೇನಾದರೂ ಅಲ್ಲಿ ಬಿತ್ತು ಅಂದರೆ ನಿಮ್ಮನ್ನು ತುಂಬ ಅದು ಅಬ್ಸರ್ವ್ ಮಾಡುತ್ತೆ, ಅದೃಷ್ಟ ನಿಮ್ಮನ್ನು ಹುಡ್ಕೊಂಬರುತ್ತೆ ನೋಡಿ. ಅಂಥ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಹೇಳಿದ್ದೀನಿ. ಇದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನಿಮಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಅನುಕೂಲ ಇದರಲ್ಲಾಗುತ್ತೆ. ಯಾರಿಗೋ ಒಬ್ಬರಿಗೆ ಕೋರ್ಟಿಂದು ತುಂಬ ಒಂದು ಸಮಸ್ಯೆ ಇತ್ತು, ಕೋರ್ಟಲ್ಲಿ ಯಾವುದೋ ಒಂದು ದೊಡ್ಡ ಕೇಸು ಪೆಂಡಿಂಗಲ್ಲಿತ್ತು, ಅದು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗ್ತಾನೇ ಇರಲಿಲ್ಲ. ನಾನು ಈ ಒಂದು ಪರಿಹಾರವನ್ನು ಅವ್ರಿಗೆ ಕೊಟ್ಟ ತಕ್ಷಣವೇ ಅವರು 2ನೇ ಅಮಾವಾಸ್ಯೆಗೆ ಅವರಿಗೆ ತುಂಬ ಒಳ್ಳೆಯ ರಿಸಲ್ಟ್ ಬಂದುಬಿಡ್ತು. ಅದಾದಮೇಲೆ ಒಂದಷ್ಟು ಜನಗಳಿಗೆ ಕೊಡ್ತಾ ಬಂದೆ. ಸುಮಾರು ಒಂದು 5 ರಿಂದ 6 ವರ್ಷದ ತನಕನೂ ಈ ಒಂದು ಪರಿಹಾರವನ್ನು ಕೊಟ್ಟಿದ್ದೀನಿ. ಇವತ್ತಿಗೂ ಕೊಡ್ತಾಯಿದ್ದೀನಿ. ಕೊಟ್ಟವರಿಗೆಲ್ಲ ತುಂಬ ಅನುಕೂಲ ಆಗ್ತಾಯಿದೆ. ಆದ್ದರಿಂದ ಈ ಒಂದು ಪರಿಹಾರ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಭಕ್ತಿಯಿಂದ ನೀವು ಮಾಡಬೇಕು ಅಂದರೆ ನಿಮ್ಗೆ ಅನುಕೂಲ ಇದ್ದರೆ ಮಾಡ್ಕೊಳ್ಳಿ. ಪಾಪ ಹುಡ್ಕೊಂಡು ಹೋಗಿ ದೂರ ಹೋಗೋದು ಅದೆಲ್ಲ ಬೇಕಾಗಿಲ್ಲ. ಅದಕ್ಕೆ ಬೇರೆ ಥರದ ಪರಿಹಾರಗಳನ್ನ ಕೊಡ್ತೀನಿ. ನಿಮ್ಗೇನಾದರೂ ಅನುಕೂಲ ಇದ್ದು ಅಲ್ಲೇ ಮಾವಿನ ಮರ ಇದೆ ನಿಮ್ಗೆ ಮಾಡ್ಬೋದು ಗುರುಗಳೇ ಅಂದರೆ ನೀವು ಖಂಡಿತವಾಗ್ಲೂ ತೊಗೊಂಡು ಮಾಡಿ. ಅದರಲ್ಲಿ ನೀವು ಇನ್ನು ಪಾದರಸನ ಏನು ಹುಡುಕಬೇಕು ಅಂತಿಲ್ಲ, ವಸ್ತುಗಳು ನಿಮ್ಗೆ ಬೇಕಾದಷ್ಟು ಅಂಗಡಿಯಲ್ಲೂ ಸಿಗುತ್ತೆ, ಅದನ್ನೆಲ್ಲ ತೊಗೊಂಡೋಗಿ ನೀವು ಮಾಡ್ಕೋಬೋದು. ಇದಕ್ಕೆ ಅಂತ ನೀವು ಸಾವಿರಾರು ಗಟ್ಟಲೆ ದುಡ್ಡೆಲ್ಲ ಖರ್ಚು ಮಾಡಬೇಡಿ, ತುಂಬ ಕಡಿಮೆ ರೇಟ್ ಅದು ಪಾದರಸ. ಹಾಗಾಗಿ ಆ ಒಂದು ಸಿಗುವಂಥ ವಸ್ತುವನ್ನು ತಂದು ಪೂಜೆ ಮಾಡಿ ನಿಮಗೆ ಅನುಕೂಲ ಆಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.